ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನೆಲ್ಗೆ ಸ್ವಾಗತ. ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 29 ಸೆಪ್ಟೆಂಬರ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಇವತ್ತಿನ ಮೊದಲನೇ ಆರ್ಟಿಕಲ್, ನಿಮ್ಮ ಫ್ರಂಟ್ ಪೇಜಲ್ಲಿ ಇರುವಂಥ ಕೋವಿಡ್ ವ್ಯಾಕ್ಸಿನ್ ಲೈಕ್ಲಿ ಇನ್ ಅರ್ಲಿ 2021 ವರ್ಧನ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ನ ಸೋಷಿಯೋ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ. ಮೇನ್ ಸಿಲೆಬಸ್ನ ಗವರ್ನೆನ್ಸ್ ಹಾಗೂ ಸೈನ್ಸ್ ಕೆಳಗೆ ಬರುತ್ತೆ. ನಮಗೆಲ್ಲ ತಿಳಿದಿರೋ ಹಾಗೆ ಕೋವಿಡ್ ವ್ಯಾಕ್ಸಿನೇಷನ್ ತಯಾರಾಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ 3 ತುಂಬ ಮುಖ್ಯವಾದ ಟ್ರಯಲ್ಗಳು ನಡೀತಾ ಇದೆ: ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಹಾಗೂ ಝೈಕೋವ್-ಡಿ. ಇವುಗಳಲ್ಲಿ ಕೋವಿಶೀಲ್ಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರಾಝೆನೆಕಾ ಸೇರಿ ಭಾರತದಲ್ಲಿ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಟ್ರಯಲ್ಸ್ ನಡೆಸ್ತಾ ಇರುವಂಥದ್ದು. ಕೋವ್ಯಾಕ್ಸಿನ್ ಭಾರತ್ ಬಯೋಟೆಕ್ ಕಂಪ್ನಿ ನಡೆಸ್ತಾ ಇರುವಂಥದ್ದು. ಝೈಕೋವ್-ಡಿ ಝೈಡಸ್ ಕ್ಯಾಡಿಲಾ ಅನ್ನೋದು ನಡೆಸ್ತಾ ಇರುವಂಥದ್ದು. ಈ ವ್ಯಾಕ್ಸಿನೇಷನ್ನ ಟ್ರಯಲ್ಗಳು ಯಾವ ಯಾವ ಹಂತದಲ್ಲಿ ನಡೀತಾ ಇದೆ, ಯಾವ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಡೀತಾ ಇದೆ, ಜೊತೆಗೆ ವ್ಯಾಕ್ಸಿನೇಷನ್ ರಿಲೇಟೆಡ್ ಸಾಮಾನ್ಯ ಜ್ಞಾನ ಏನಿದೆ ಅದನ್ನೆಲ್ಲ ಜನಸಾಮಾನ್ಯರಿಗೆ ನೀಡೋಕ್ಕೆ ಒಂದು ಹೊಸ ಆನ್ಲೈನ್ ಪೋರ್ಟಲನ್ನು ICMR ಲಾಂಚ್ ಮಾಡ್ತಾ ಇದೆ. ಇದರಿಂದ ಜನರಿಗೆ ವ್ಯಾಕ್ಸಿನೇಷನ್ ಬಗ್ಗೆ ಏನೇನು ಡೌಟ್ಸ್ ಇರುತ್ತೆ, ಏನೇನು ಪ್ರಶ್ನೆಗಳಿರುತ್ತೆ, ಅದಕ್ಕೆಲ್ಲ ಉತ್ತರವನ್ನು ಪಡಿಬೋದು. ಇದರ ಜೊತೆಗೆ ಈ ಪೋರ್ಟಲ್ ಒಳಗೆ ಬೇರೆ ವ್ಯಾಕ್ಸಿನೇಷನ್ಗಳ ಬಗ್ಗೆ ಕೂಡ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಶಿಗೆಲ್ಲಾ, ಹೆಪಟೈಟಿಸ್, ಕೊಲೆರಾ, ಟೈಫಾಯ್ಡ್, BCG ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಈ ಪೋರ್ಟಲಲ್ಲಿ ಭಾರತದಲ್ಲಿ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಟ್ರಯಲ್ಸ್ ನಡೀತಾ ಇದೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಕ್ರಮಗಳನ್ನ ತಗೊಳ್ಳಲಾಗಿದೆ ಅದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಕೋವಿಡ್ ಸಾಂಕ್ರಾಮಿಕ ಆರಂಭ ಆದಾಗಿಂದನೂ ICMRನ ಪದೇ ಪದೇ ಕೇಳ್ತಾ ಇದ್ದೀವಿ. ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಈ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಚಿವಾಲಯದ ಕೆಳಗೆ ಬರುತ್ತೆ. ಅದರ ಹೆಲ್ತ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಕೆಳಗೆ ಬರುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ ಫಂಡ್ ಮಾಡುತ್ತೆ. ಇದೊಂದು ಅಪೆಕ್ಸ್ ಬಾಡಿ ಬಯೋಮೆಡಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ. ಇದರ ಮುಖ್ಯ ಕೆಲಸ ಏನು? ಸಮಾಜದ ಒಳಿತಿಗಾಗಿ ಏನು ಮೆಡಿಕಲ್ ರಿಸರ್ಚ್ ನಡೆಯುತ್ತೆ ಅಂತಹ ರಿಸರ್ಚ್ಗಳನ್ನ ನಡೆಸೋದು, ಅದಕ್ಕೆ ಬೇಕಾಗುವಂಥ ನೀತಿಗಳನ್ನ ರಚನೆ ಮಾಡೋದು, ಕಂಡಕ್ಟ್ ಮಾಡಿರೋವಂಥ ರಿಸರ್ಚ್ನ ಸಹಕಾರ ಮಾಡೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಏನು ಹೊಸ ಮೆಡಿಕಲ್ ಇನೋವೇಷನ್ಸ್ ಆಗುತ್ತೆ ಅದನ್ನು ಸಾರ್ವಜನಿಕ ಆರೋಗ್ಯ ಸಂಸ್ಥೆ ಏನಿದೆ, ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಅದರೊಳಗೆ ಇಂಟ್ರೊಡ್ಯೂಸ್ ಮಾಡೋದು. ಈ ಎಲ್ಲ ಕೆಲಸಗಳು ICMR ಮಾಡುತ್ತೆ. ಈ ICMRನ ಕೆಳಗೆ ಟ್ಯೂಬರ್ಕ್ಯುಲೋಸಿಸ್, ಲೆಪ್ರಸಿ, ಕಾಲೆರಾ ಹೀಗೆ 21 ಕಾಯಿಲೆಗಳಿಗೆ ಪರ್ಮನೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಅದರ ಜೊತೆಗೆ ಪ್ರಾದೇಶಿಕವಾಗಿ ಏನೇನು ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸಮಸ್ಯೆಗಳಿರುತ್ತೆ, ಅದಕ್ಕೆ ಅಂತ ರೀಜನಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ಸ್ ಇದ್ದಾವೆ. ಈ ಎಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನ ಹೊರತಾಗಿ ಪ್ರಸ್ತುತ ದೇಶದೊಳಗೆ ಏನೇನು ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಅದು ನ್ಯೂಟ್ರಿಷನಲ್ ಡಿಸಾರ್ಡರ್ಸ್ ಇರ್ಬೋದು, ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಇರ್ಬೋದು, ಮೆಂಟಲ್ ಡಿಸಾರ್ಡರ್ಸ್ ಇರ್ಬೋದು, ನಾನಾ ರೀತಿಯ ಈ ಥರದ ಸಮಸ್ಯೆಗಳಿಗೆ ಅದು ರಿಸರ್ಚ್ ನಡೆಸ್ತಾ ಇರುತ್ತೆ. ಪ್ರಸ್ತುತ COVID-19 ಅಂತ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಬಂದಿದೆ. ಇಂತಹ ಸಾಂಕ್ರಾಮಿಕ ಬಂದಾಗ ಅದನ್ನು ನಿಯಂತ್ರಣೆ ಹಾಗೂ ನಿರ್ವಹಣೆ ಮಾಡುವಂಥದ್ದು ICMRನ ಕೆಲಸ. ಇಲ್ಲಿ ಸರ್ವಿಂಗ್ ದ ನೇಷನ್ ಸಿನ್ಸ್ 1911 ಅಂತ ನೀವು ನೋಡ್ಬೋದು. ಈ ICMR ಆಗೋಕ್ಕಿಂತ ಮುಂಚೆ 1911 ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ ಮೆಡಿಕಲ್ ರಿಸರ್ಚ್ಗೆ ಅಂತಾನೆ ಆರಂಭ ಮಾಡಿದರು. ಆ ಸಂಸ್ಥೆಯೇ ಮುಂದೆ ICMR ಆಯಿತು. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 9 ಲ್ಯಾಂಡ್ ಅಕ್ವಿಸಿಷನ್ ಆರ್ಡರ್ ಗಿಫ್ಟೆಡ್ ಗೌರ್ಮೆಂಟ್ ಲ್ಯಾಕ್ ಸಿಟಿ CJI. ನಿಮ್ಮ UPSC ಪ್ರಿಲಿಮ್ ಸಿಲೆಬಸ್ನ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಕೆಳಗೆ ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ನಿಮ್ಮ UPSC ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ನಿಮ್ಮ KPSCಗೆ ಎಸ್ಸೆ ಪೇಪರ್ ಒಳಗೆ ಈ ವರ್ಷ ಫಾರ್ಮರ್ಸ್ಗೆ ಸಂಬಂಧಪಟ್ಟಂಥ ಟಾಪಿಕ್ನ ನಾವು ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಕೆಳಗೆ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಮನವಿಟ್ಟು ತಿಳ್ಕೊಳ್ಳಿ. ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಏನು? ಒಬ್ಬ ಖಾಸಗಿ ವ್ಯಕ್ತಿಯ ಭೂಮಿ ಏನಿರುತ್ತೆ ಅದನ್ನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡ್ರೆ, ಅದು ಯಾವುದೇ ಕಾರಣಕ್ಕಿರ್ಬೋದು, ರೋಡ್ ಕಟ್ಟಕ್ಕಿರ್ಬೋದು, ಬೇರೆ ಬೇರೆ ಸಂಪನ್ಮೂಲಗಳನ್ನ ಕ್ರಿಯೇಟ್ ಮಾಡೋಕ್ಕಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ಗಿರ್ಬೋದು, ಅರ್ಬನೈಸೇಷನ್ಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಆ ಖಾಸಗಿ ವ್ಯಕ್ತಿಗೆ ಸರ್ಕಾರ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ, ಪರಿಹಾರವನ್ನು ಕೊಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲೇ ಈ ಆ್ಯಕ್ಟ್ ಇರೋದು, ಈ ಕಾನೂನು ಇರೋದು. 2013 ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್. ಇದಕ್ಕಿಂತ ಮುಂಚೆ 1894ನ ಕಾನೂನಿತ್ತು.
ಆ 1894 ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ನ ಬದಲಾಗಿ 2013 ಈ ಆ್ಯಕ್ಟನ್ನು 1 ಜನವರಿ 2014 ಇಂಪ್ಲಿಮೆಂಟ್ ಮಾಡೋಕ್ಕೆ ಆರಂಭ ಮಾಡಲಾಗಿದೆ. ಭಾರತದಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗಳ ಕೆಳಗೆ ಸಾಕಷ್ಟು ಇಂಡಸ್ಟ್ರಿಯಲೈಸೇಷನ್ ಆರಂಭ ಆಯಿತು. ಇಂತಹ ಇಂಡಸ್ಟ್ರೀಸ್ಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಬೇರೆ ಬೇರೆ ಕಾರಣಕ್ಕೆ ಭೂ ಸ್ವಾಧೀನ ಕೇಸಸ್ ಜಾಸ್ತಿ ಆಗ್ತಾ ಬಂತು. ಸೊ ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟಂತೆ ಸರಿಯಾದ ಕಾನೂನನ್ನು ಮಾಡೋಕ್ಕೆ ಈ 2013 ಆ್ಯಕ್ಟ್ ಪಾಸ್ ಆಯಿತು. ಇಲ್ಲಿ ಸರಿಯಾದ ಕಾನೂನು ಅಂತ ಅಂದರೆ ಯಾವ ವ್ಯಕ್ತಿಯ ಭೂ ಸ್ವಾಧೀನ ಆಗಿರುತ್ತೆ ಅವನಿಗೆ ನ್ಯಾಯಯುತ ಕಾಂಪನ್ಸೇಷನ್ ಸಿಗಬೇಕು, ಪರಿಹಾರ ಸಿಗಬೇಕು, ಲ್ಯಾಂಡ್ ಅಕ್ವಿಸಿಷನ್ನ ಪ್ರಕ್ರಿಯೆ ಪಾರದರ್ಶಕತೆಯಿಂದ ನಡಿಬೇಕು, ಅವನಿಗೆ ರಿಹ್ಯಾಬಿಲಿಟೇಷನ್ ಹಾಗೂ ರೀಸೆಟಲ್ ಮಾಡೋ ಥರ ಆ ಕಾನೂನು ಇರಬೇಕು. ಅದಕ್ಕಾಗಿ 2013 ಕಾನೂನು ಬಂತು. ಈ ಕಾನೂನಿನ ಸೆಕ್ಷನ್ 24(2) ಕೆಳಗೆ 1894 ಆ್ಯಕ್ಟ್ನ ಪ್ರಕಾರ ಏನಾದ್ರು ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದು ಅಂತಹ ಅಕ್ವಿಸಿಷನ್ ಈ ಹೊಸ ಆ್ಯಕ್ಟ್ ಜನವರಿ 1, 2014 5 ವರ್ಷ ಮುಂಚೆ ಮಾಡಿದ್ದು ಅದಕ್ಕೆ ಏನಾದ್ರು ಪರಿಹಾರ ಧನವನ್ನು ಕೊಟ್ಟಿಲ್ಲ ಅಂತಂದರೆ ಅಂತಹ ಭೂಸ್ವಾಧೀನ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳಲಾಯಿತು. ಆದರೆ ಈ ಸೆಕ್ಷನ್ 24(2) ಕೆಳಗೆ ಇರುವಂಥ ಕ್ಲಾಸ್ ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಸ್ಗೆ ದಾರಿ ಮಾಡಿಕೊಡ್ತು. ಈಗ ನನ್ನ ಭೂಮಿಯನ್ನು ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ನನಗೆ ಕಾಂಪನ್ಸೇಷನ್ ಕೊಟ್ಟರು, ಆದರೆ ನನಗೆ ಅದು ಸಾಕಾಗಲ್ಲ ಅಂತ ನಾನು ರೆಫ್ಯೂಸ್ ಮಾಡಿದ್ದೀನಿ. ಹಾಗೆ ಇರೋ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವೈರ್ ಆಗಿದೆಯಾ ಇಲ್ವಾ, ಲ್ಯಾಪ್ಸ್ ಆಗುತ್ತಾ? ಇಂಥ ಸಂದರ್ಭದಲ್ಲಿ ಏನಾದ್ರು ಸರ್ಕಾರ ಕಾಂಪನ್ಸೇಷನ್ ಹಣ ಏನಿದೆ ಅದನ್ನು ಆಗಲೇ ಟ್ರೆಜರಿಯಲ್ಲಿ ಸಪ್ರೇಟ್ ಮಾಡಿಟ್ಟಿದ್ರೆ ಅವಾಗ ಲ್ಯಾಂಡ್ ಅಕ್ವಿಸಿಷನ್ನ ಪ್ರೊಸೆಸ್ ಇನ್ನೂ ನಡೀತಾ ಇದೆ ಅಂತ ಅರ್ಥ ಅಂತ ಹೇಳಿದ್ರು. ಆದರೆ ಇನ್ನೊಂದು ರೀತಿ ನೋಡಿದ್ರೆ ಕಾಂಪನ್ಸೇಷನ್ ಹಣವನ್ನು ಎತ್ತಿಟ್ಟಿದ್ದಾರೆ ಅಷ್ಟೇ, ಅದು ನನಗೆ ತಲುಪಿಲ್ಲ, ಲ್ಯಾಂಡ್ ಓನರ್ಗೆ ತಲುಪಿಲ್ಲ. ಹಾಗಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ನಡೀತಿದೆಯಾ, ಲ್ಯಾಪ್ಸ್ ಆಗಿದೆಯಾ? ಈ ರೀತಿಯ ಕನ್ಫ್ಯೂಷನ್ನಿಂದಾಗಿ ಇದು ಕೋರ್ಟ್ನ ಮೆಟ್ಲು ಹತ್ತು. ಒಂದು ಕೋರ್ಟ್ ಜಡ್ಜ್ಮೆಂಟಲ್ಲಿ ಲ್ಯಾಂಡ್ ಓನರ್ಸ್ ಪರ ಬಂತು. ಅಂದರೆ 2014 ಹೊಸ ಲಾ ಬರೋಕ್ಕಿಂತ ಮುಂಚೆ 5 ವರ್ಷ ಇಲ್ಲ ಅದಕ್ಕಿಂತ ಜಾಸ್ತಿ ಮುಂಚೆ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ಆರಂಭ ಆಗಿದ್ದು ಆ ಲ್ಯಾಂಡ್ ಏನಾದ್ರು ಸರ್ಕಾರದ ಕೆಳಗೆ ಬಂದಿಲ್ಲ ಅಥವಾ ಭೂಮಿಯ ಓನರ್ಗೆ ಅದರ ಪ್ರೈಸ್ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಂದರೆ ಅಂತಹ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಲ್ಯಾಪ್ಸ್ ಆಗುತ್ತೆ ಅಂತ ಒಂದು ಜಡ್ಜ್ಮೆಂಟ್ ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ವರ್ಸಸ್ ಹರಕ್ಚಂದ್ ಮಿಸಿಲ್ಮಿ ಸೋಲಂಕಿ ಕೇಸ್ 2014 ಇದ್ರ ಕೆಳಗೆ ಬಂತು. ಸೊ ಇದು ಲ್ಯಾಂಡ್ ಓನರ್ಸ್ ಕೆಳಗೆ ಆಯಿತು. ಆದರೆ ನಂತರ ಇನ್ನೊಂದು ಕೇಸ್ ಇಂಡೋ ಡೆವಲಪ್ಮೆಂಟ್ ಅಥಾರಿಟಿ ವರ್ಸಸ್ ಶೈಲೇಂದ್ರ ಅಂತ ಬಂತು 2018. ಈ ಜಡ್ಜ್ಮೆಂಟ್ನ ಕೆಳಗೆ ಸರ್ಕಾರ ನನಗೆ ಪರಿಹಾರ ಧನವನ್ನು ಕೊಡೋಕ್ಕೆ ಬಂದ್ರೂ ನಾನೇನಾರು ಅದನ್ನು ಒಪ್ಕೊಂಡಿಲ್ಲ ಅಂತಂದರೆ ಅದು ನನ್ನ ತಪ್ಪು. ಹಾಗಾಗಿ 1894 ಆ್ಯಕ್ಟ್ ಕೆಳಗೆ ಏನಾರು ಅಂತಹ ಪ್ರಕ್ರಿಯೆ ನಡೀತಾ ಇದ್ದರೆ ಅದು ಲ್ಯಾಪ್ಸ್ ಆಗೋದಿಲ್ಲ ಅಂತ ಹೇಳಲಾಯಿತು. ಈ ಎರಡು ಜಡ್ಜ್ಮೆಂಟ್ಗಳ ಮಧ್ಯೆ ಏನು ವ್ಯತ್ಯಾಸ ಇದೆ ಅದನ್ನು ಪರಿಹಾರ ಮಾಡೋಕ್ಕೆ ಅಂತ ಇದು ಸುಪ್ರೀಂ ಕೋರ್ಟ್ನ 5 ಜಡ್ಜ್ ಬೆಂಚ್ ಹತ್ರ ಹೋಯಿತು. ಈ ಬೆಂಚ್ನ ಪ್ರಕಾರ ಜನವರಿ 1, 2014 ಮುಂಚೆ ಏನಾದ್ರು ಆ ಲ್ಯಾಂಡ್ನ ಪೊಸೆಷನ್ ಆಗಿಲ್ಲ ಅಂದರೆ ಪ್ರಶ್ನೆಯಲ್ಲಿರುವಂಥ ಭೂಮಿಯ ಫಿಸಿಕಲ್ ಪೊಸೆಷನ್ ಆಗಿಲ್ಲ ಅಂತಂದರೆ ಅಥವಾ ಅದರ ಕಾಂಪನ್ಸೇಷನ್ ಪೇ ಆಗಿಲ್ಲ ಅಂತಂದರೆ ಅಂಥ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳಲಾಯಿತು. ಏನಾದ್ರು ಇಂತಹ ಪ್ರಕ್ರಿಯೆಗೆ ಕಾಂಪನ್ಸೇಷನ್ ಆಗಲೇ ಎತ್ತಿಟ್ಟಿದೆ ಸರ್ಕಾರ ಅಂತ ಅಂದರೆ ಅಂತಹ ಸಂದರ್ಭದಲ್ಲಿ ಅದು ಪೇಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಈ ಜಡ್ಜ್ಮೆಂಟ್ ಹೇಳ್ತು. ಸುಪ್ರೀಂ ಕೋರ್ಟ್ನ ಈ 5 ಜಡ್ಜ್ ಬೆಂಚ್ ಕೆಳಗೆ ಏನು ಜಡ್ಜ್ಮೆಂಟ್ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಭಾರತದ ಕೋರ್ಟ್ಗಳಲ್ಲಿ 600 ಕೇಸಸ್ಗಳು ಪೆಂಡಿಂಗ್ ಇದ್ದಾವೆ. ಹಾಗಾಗಿ ಆ ಕೇಸಸ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಏನಾದ್ರು ಸರ್ಕಾರ ಎತ್ತಿಟ್ಟಿದೆ ಹಣವನ್ನು, ಪರಿಹಾರ ಧನವನ್ನು, ಆದರೆ ಅದನ್ನು ರೈತನಿಗೆ ತಲುಪಿಸಿಲ್ಲ, ಅದವನಿಗೆ ಸಿಕ್ಕಿಲ್ಲ ಅಂತಂದ್ರೂ ಕಾಂಪನ್ಸೇಷನ್ ಕೊಟ್ಟಂಗೆ ಅಂತ ಜಡ್ಜ್ಮೆಂಟ್ ಹೇಳಿತ್ತು. ಆದರೆ ಎಷ್ಟು ವರ್ಷಗಳ ತನಕ, ಎಷ್ಟು ಅವಧಿ ತನಕ ಕಾಂಪನ್ಸೇಷನ್ ಪೇ ಮಾಡದೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೆಸ್ಬೋದು? ಅಂತಹ ಪ್ರಕ್ರಿಯೆ ಯಾವಾಗ ಲ್ಯಾಪ್ಸ್ ಆಗೋದು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಆ ಜಡ್ಜ್ಮೆಂಟಿಂದಾಗಿ ಸರ್ಕಾರ ಭೂ ಸ್ವಾಧೀನನೂ ಮಾಡಿಕೊಂಡು ಪರಿಹಾರ ಧನವನ್ನು ಕೊಡದೇ ಇರ್ಬೋದು, ಒಂದು ರೀತಿ ಸಲೀಸ್ ಮಾಡಿಕೊಟ್ಟಿದೆ ಸರ್ಕಾರಕ್ಕೆ ಅಂತ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ನ ಕಾನೂನು ಏನಿದೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಇದರ ನಂತರ ಏನು ಕನ್ಫ್ಯೂಷನ್ ಇದೆ ಜಡ್ಜ್ಮೆಂಟಲ್ಲಿ, ಅದರಿಂದ ರೈತರಿಗೆ, ಲ್ಯಾಂಡ್ ಓನರ್ಸ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಸೆಕ್ಷನ್ 24(2) ಅದು ಕೂಡ ನಿಮಗೆ ಗೊತ್ತಿರಬೇಕು. ಜುಡಿಷರಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆ ಬಂದರೂ ಕೂಡ ನೀವು ಈ ಆರ್ಟಿಕಲ್ನ ಯೂಸ್ ಮಾಡ್ಕೋಬೋದು. ಏನಾದ್ರು ಜಡ್ಜ್ಮೆಂಟಲ್ಲಿ ಲೂಪ್ ಹೋಲ್ಸ್ ಇದ್ದರೆ ಇಂಪ್ಲಿಮೆಂಟೇಷನಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಕೂಡ ನೀವು ಇಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬೋದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10 ಕೊಟ್ಟಿರೋವಂಥದ್ದು ನ್ಯೂ ಕೋರ್ಟ್ಸ್ ಡೋಂಟ್ ಪ್ರಮೋಟ್ ಹೈಯರ್ ಆ್ಯಂಡ್ ಫೈರ್. ಇದು ಇತ್ತೀಚೆಗೆ ಬಂದಂತಹ ಲೇಬರ್ ಕೋಡ್ ಏನು ಪಾಸ್ ಆಯಿತು ಪಾರ್ಲಿಮೆಂಟಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು.
ಲೇಬರ್ಸ್ಗೆ ಸಂಬಂಧಪಟ್ಟಂತೆ ಇದ್ದಂತಹ 25 ಕಾನೂನುಗಳನ್ನ ಸೇರಿಸಿ 3 ಕಾನೂನನ್ನು ಪಾಸ್ ಮಾಡಲಾಗಿದೆ. ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ದ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಹಾಗೂ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್. ಇಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಬಿಲ್ ಕೆಳಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದರೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಕೆಳಗೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಬೆನಿಫಿಟ್ಸ್ ಏನು ನಾರ್ಮಲ್ ವರ್ಕರ್ಸ್ಗೆ ಬೇರೆ ವರ್ಕರ್ಸ್ಗೆ ಸಿಗ್ತಾ ಇರುತ್ತೆ ಅವ್ರಿಗೂ ಕೊಡಬೇಕು ಅಂತ ಈ ಬಿಲ್ ಒಳಗೆ ಇದೆ. ಯಾವ ಟ್ರೇಡ್ ಯೂನಿಯನ್ಗೆ 75% ಕಾರ್ಮಿಕರ ಸಪೋರ್ಟ್ ಇರುತ್ತೆ ಅಂತಹ ಟ್ರೇಡ್ ಯೂನಿಯನ್ನ ಮಾತ್ರ ರೆಕಗ್ನೈಸ್ ಮಾಡಲಾಗುತ್ತೆ. ಈ ಹೊಸ ಬಿಲ್ನ ಕೆಳಗೆ ಕಾರ್ಮಿಕರು ಸ್ಟ್ರೈಕಿಗೆ ಹೋಗಬೇಕು ಅಥವಾ ಲಾಕೌಟ್ ಮಾಡಬೇಕು ಅಂತಂದರೆ 14 ದಿನಗಳ ಮುಂಚೆ ನೋಟಿಸನ್ನು ಕೊಡಬೇಕು ಅಂತ ಹೇಳಲಾಗಿದೆ. ಇದಕ್ಕಿಂತ ಮುಂಚೆ ಈ 14 ದಿನದ ನೋಟಿಸನ್ನು ಕೇವಲ ಯಾರು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ವಲಯಗಳಲ್ಲಿರ್ತಾರೆ ಅವ್ರು ಮಾತ್ರ ನೋಟಿಸ್ ಕೊಡಬೇಕಾಗ್ತಾ ಇತ್ತು. ಈಗ ಎಲ್ಲರೂ ಈ ನೋಟಿಸ್ನ ಕೊಡಬೇಕಾಗತ್ತೆ. ಯಾವ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ 20ಕ್ಕಿಂತ ಜಾಸ್ತಿ ಕಾರ್ಮಿಕರು ಇರ್ತಾರೆ ಅಂತಹ ಕಡೆ ಏನಾದ್ರು ಸಮಸ್ಯೆಗಳು ಉಂಟಾದಾಗ ಡಿಸ್ಪ್ಯೂಟ್ಸ್ಗಳಾದರೆ ಅದನ್ನು ಪರಿಹಾರ ಮಾಡೋಕ್ಕೆ ಅಂತಲೇ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿ ಅಂತ ಇರಬೇಕು. ಇಲ್ಲಿ ರೀಟ್ರೇನ್ಸ್ಡ್ ಎಂಪ್ಲಾಯೀಸ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಅಥವಾ ಇಂಡಸ್ಟ್ರಿ ಅಥವಾ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡೋಕ್ಕೆ ಅಥವಾ ಲಾಸನ್ನು ಕಮ್ಮಿ ಮಾಡೋಕ್ಕೆ ಅಂತ ಲೇ ಆಫ್ಗಳನ್ನ ಮಾಡ್ತಾರೆ. ಅಂದರೆ ಎಂಪ್ಲಾಯೀಸ್ನ ಕಾರ್ಮಿಕರನ್ನ ತೆಗೆದು ಹಾಕ್ತಾರೆ. ಅದಕ್ಕೆ ರೀಟ್ರೆಂಚ್ಮೆಂಟ್ ಅಂತ ಅಂತಾರೆ. ಅಂಥ ಎಂಪ್ಲಾಯೀಸ್ನ ಯಾರನ್ನ ತೆಗೆದು ಹಾಕಿರ್ತಾರೆ ಅವ್ರನ್ನ ರೀಟ್ರೆಂಚ್ಡ್ ಎಂಪ್ಲಾಯೀಸ್ ಅಂತ ಕರೀತಾರೆ. ಅಂಥವ್ರಿಗೆ ಅಂತಾನೆ ಒಂದು ರೀಸ್ಕಿಲ್ಲಿಂಗ್ ಫಂಡ್ ಅಂತ ತಯಾರು ಮಾಡಬೇಕು ಅಂತ ಈ ಹೊಸ ಬಿಲ್ಲಲ್ಲಿ ಹೇಳಲಾಗಿದೆ. ಈ ಬಿಲ್ ಒಳಗೆ ಇನ್ನೊಂದು ಪ್ರೊವಿಷನ್ ಇದೆ. ಯಾವ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ 300 ಕಾರ್ಮಿಕರಿಗಿಂತ ಜಾಸ್ತಿ ಇರ್ತಾರೆ ಅಲ್ಲಿ ಕಾಂಡಕ್ಟ್ ಬಗ್ಗೆ ರೂಲ್ಸನ್ನು ಫಾರ್ಮ್ ಮಾಡಬೇಕು ಅಂತ. ಅಂದರೆ 300 ವರ್ಕರ್ಸ್ಗಿಂತ ಕಮ್ಮಿ ಇದ್ದರೆ ಅಲ್ಲಿ ರೂಲ್ಸ್ ಆಫ್ ಕಾಂಡಕ್ಟ್ನ ಫ್ರೇಮ್ ಮಾಡಬೇಕಾಗಿಲ್ಲ. ಮುಂಚೆ ಇಲ್ಲಿ 300 ಕಾರ್ಮಿಕರಂತ ಏನು ಹೇಳಿದ್ದಾರೆ ಅದು 100 ಆಗಿತ್ತು. ಈ ಹೊಸ ಬಿಲ್ಲಲ್ಲಿ ಅದನ್ನು 300ಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ಹೀಗೆ ಥ್ರೆಶೋಲ್ಡ್ ಜಾಸ್ತಿ ಮಾಡೋದ್ರಿಂದ ಹೈರಿಂಗ್ ಆ್ಯಂಡ್ ಫೈರಿಂಗ್ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೈಯರ್ ಅಂತ ಅಂದರೆ ಕೆಲಸಕ್ಕೆ ತೊಗೊಳೋದು, ಫೈರ್ ಅಂತ ಅಂದರೆ ಕೆಲಸದಿಂದ ತೆಗೆದುಹಾಕೋದು. ಇದನ್ನು ಈ ಹೊಸ ಬಿಲ್ ಕೆಳಗೆ ಇನ್ನೂ ಸಲೀಸಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಕಾರ್ಮಿಕರಿಗೆ ಚಿಂತಾಜನಕವಾಗಿದೆ. ಅದ್ಯಾಕೆ? ಮುಂಚೆ 100 ಕಾರ್ಮಿಕರನ್ನ ಕೆಲಸದಿಂದ ತೆಗೆದಾಕಬೇಕು ಅಂತ ಅಂದರೆ ಕಂಪ್ನಿಗಳು ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕಾಗ್ತಿತ್ತು ತೆಗೆದಾಕೋಕ್ಕಿಂತ ಮುಂಚೆ. ಈಗ ಇದನ್ನು 300 ವರ್ಕರ್ಸ್ಗೆ ಜಾಸ್ತಿ ಮಾಡಿದ್ದಾರೆ. ಸೊ ಇನ್ನೂ ಸಲೀಸಾಗಿ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಂತ ಕಾರ್ಮಿಕರು ಹೆದರ್ತಾ ಇದ್ದಾರೆ ಈ ಹೊಸ ಪ್ರಾವಿಷನಿಂದ. ಆದರೆ ಈ ಪ್ರಾವಿಷನ್ನ ಯಾಕೆ ಮಾಡಿರೋದು ಅಂತ ಸರ್ಕಾರ ಇನ್ನು ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು ಅಂದರೆ ಡ್ವಾರ್ಫಿಸಮ್ ಅನ್ನೋ ಸಮಸ್ಯೆ ಆಗ್ತಾ ಇತ್ತು. ಇದನ್ನು ಎಕನಾಮಿಕ್ ಸರ್ವೆ 2019 ಕೂಡ ಕೊಟ್ಟಿದ್ದಾರೆ. ಮುಂಚೆ ಏನಿತ್ತು 100 ವರ್ಕರ್ಸ್ಗೆ ಥ್ರೆಶೋಲ್ಡ್ ಇತ್ತು. ಈ 100 ವರ್ಕರ್ಸ್ಗಿಂತ ಜಾಸ್ತಿ ಆದರೆ ರೂಲ್ಸ್ ಆಫ್ ಕಂಡಕ್ಟ್ ಫಾರ್ಮ್ ಆಗಬೇಕು ಅಂತ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು 100ಕ್ಕಿಂತ ಜಾಸ್ತಿ ವರ್ಕರ್ಸ್ನ ಹೈರೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ಏನು ಸಮಸ್ಯೆ ಆಗುತ್ತೆ? ಕೆಲಸಗಳೇ ಜಾಸ್ತಿ ಉತ್ಪನ್ನ ಆಗೋದಿಲ್ಲ. ಇದರಿಂದಾಗಿ ರಾಜಸ್ಥಾನ್ ಹಾಗೂ ಕೆಲವೊಂದು ಬೇರೆ ರಾಜ್ಯಗಳು ಕೂಡ ಇದರಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಥ್ರೆಶೋಲ್ಡನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆ ಮಾಡಿದ ನಂತರ ಎಷ್ಟು ಫ್ಯಾಕ್ಟ್ರಿಗಳಲ್ಲಿ 100ಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಆ ನಂಬರ್ ಆಫ್ ಫ್ಯಾಕ್ಟ್ರೀಸ್ ತುಂಬ ಜಾಸ್ತಿ ಆಗಿದೆ ಈ ರಾಜ್ಯಗಳಲ್ಲಿ. ಸೊ ಅದನ್ನೇ ಫಾಲೋ ಮಾಡ್ತಾ ಈ ಹೊಸ ಇಂಡಸ್ಟ್ರಿಯಲ್ ಬಿಲ್ಲಲ್ಲೂ ಕೂಡ ನಂಬರ್ ಆಫ್ ವರ್ಕರ್ಸ್ನ ಥ್ರೆಶೋಲ್ಡ್ ಏನಿದೆ ಅದನ್ನು 100ರಿಂದ 300ಕ್ಕೆ ಮಾಡಿದ್ದೀವಿ ಅಂತ ಸರ್ಕಾರ ಸ್ಪಷ್ಟತೆಯನ್ನು ನೀಡ್ತಾ ಇದೆ. ಕೆಲಸದಿಂದ ತೆಗೆದುಹಾಕೋಕ್ಕಿಂತ ಮುಂಚೆ ಪ್ರಯರ್ ಅಪ್ರೂವಲ್ ತೊಗೋಬೇಕು ಸರ್ಕಾರದಿಂದ. ಆ ಒಂದು ಕ್ಲಾಸ್ನ ಬಿಟ್ಟು ಮಿಕ್ಕಿದ ಎಲ್ಲ ಕ್ಲಾಸ್ಗಳು ಅಂದರೆ ರೀಟ್ರೆಂಚ್ಮೆಂಟ್ ಕೆಲಸದಿಂದ ತೆಗೆದಾಕೋಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು, ನೋಟಿಸ್ ಪೀರಿಯಡಲ್ಲಿ ಸಂಬಳ ಕೊಡಬೇಕು. ಹಾಗೆ ತೆಗೆದು ಹಾಕಿದ ಮೇಲೆ ನಾವು ಈಗ ತಾನೇ ರೀಸ್ಕಿಲ್ಲಿಂಗ್ ಫಂಡ್ ಅಂತ ಚರ್ಚೆ ಮಾಡಿದ್ವಿ. ಆ ಫಂಡ್ನ ಕೆಳಗೆ ಆ ತೆಗೆದುಹಾಕಿರುವಂಥ ವ್ಯಕ್ತಿಗೆ 15 ದಿನದ ಸಂಬಳವನ್ನು ಕೊಡಬೇಕು. ಹೀಗೆ ನಾನಾ ರೀತಿಯಲ್ಲಿ ಇದು ಕಾರ್ಮಿಕರಿಗೆ ಸಹಾಯ ಆಗೋ ಥರ ಇದೆ, ಪ್ರೋ ವರ್ಕರ್ ಇದೆ ಅಂತ ಸರ್ಕಾರ ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ RBI ಎಕ್ಸ್ಟೆಂಡ್ಸ್ ಎನ್ಹ್ಯಾನ್ಸ್ಡ್ ಬಾರೋಯಿಂಗ್ ಲಿಮಿಟ್ ಫಾರ್ ಬ್ಯಾಂಕ್ಸ್ ಟಿಲ್ March 31. ಇದು ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 14 ಕೊಟ್ಟಿದೆ ಹಾಗೂ ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ ಎಕಾನಮಿ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕೆಲವೊಂದು ಟರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಅಂತ ಅಂದ್ರೆ ಏನು? ಒಂದು ಬ್ಯಾಂಕ್ನ ಹತ್ರ ಇಂತಿಷ್ಟು ಹೈ ಕ್ವಾಲಿಟಿ ಲಿಕ್ವಿಡ್ ಅಸೆಟ್ಸ್ ಇರಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಇದೆ. ಅದನ್ನೇ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಅಂತ ಅಂತಾರೆ. ಕ್ಯಾಶ್ ಔಟ್ಫ್ಲೋ ಅಂತ ಅಂದ್ರೇನು? ನಾನು ನನ್ನ ಬ್ಯಾಂಕ್ ಅಕೌಂಟಲ್ಲಿ ಏನು ಹಣವಿದೆ ಅದನ್ನು ವಿತ್ಡ್ರಾ ಮಾಡೋಕ್ಕೆ ಅಂತ ಬ್ಯಾಂಕ್ ATMಗೆ ಹೋಗ್ಬಿಟ್ಟು ವಿತ್ಡ್ರಾ ಮಾಡ್ತೀನಿ. ಸೊ ನನ್ನ ಕೈಗೆ ಕ್ಯಾಶ್ ಬಂತು, ಕ್ಯಾಶ್ ಔಟ್ಫ್ಲೋ. ಅದು ನನ್ನ ಲಿಕ್ವಿಡಿಟಿ ನೀಡ್. ನನ್ನ ಥರನೇ ಬೇರೆಯವರು ಅದೇ ಬ್ಯಾಂಕಿಗೆ ಹೋಗ್ಬಿಟ್ಟು ಅವರ ಹಣವನ್ನು ತೊಗೊಂಡ್ರೆ, ಕ್ಯಾಶ್ನ ಮೂಲಕ ತೊಗೊಂಡ್ರೆ, ಸೊ ಅವರ ಲಿಕ್ವಿಡಿಟಿ ನೀಡ್ ಆಯಿತು.
ಸೊ ಇವರೆಲ್ಲರ ಥರ ಒಂದು ಬ್ಯಾಂಕ್ನಿಂದ ಒಂದು ತಿಂಗಳೊಳಗೆ ಎಷ್ಟು ಜನಕ್ಕೆ ಲಿಕ್ವಿಡಿಟಿ ನೀಡ್ಸ್ ಬರ್ಬೋದು, ಅದೇ ಆ ಬ್ಯಾಂಕ್ನ ಲಿಕ್ವಿಡಿಟಿ ನೀಡ್ ಆಯಿತು. ಅದನ್ನು ಪೂರೈಸೋ ಅಷ್ಟು ಹೈ ಕ್ವಾಲಿಟಿ ಲಿಕ್ವಿಡ್ ಅಸೆಟ್ಸ್ ಆ ಬ್ಯಾಂಕ್ನ ಹತ್ರ ಇರಬೇಕು. ಅದೇ ರೇಷಿಯೋ ಈ ಲಿಕ್ವಿಡಿಟಿ ಕವರೇಜ್ ರೇಷಿಯೋ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದರೆ ಏನು? ಇದು ಕೂಡ ಒಂದು ಲಿಕ್ವಿಡಿಟಿನ ಅಡ್ಜಸ್ಟ್ ಮಾಡುವಂಥ ಫೆಸಿಲಿಟಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಬ್ಯಾಂಕ್ಗಳು ಓವರ್ನೈಟ್ ಫಂಡ್ಸ್ಗಳನ್ನ ತೊಗೋಬೋದು ಅಪ್ರೂವ್ಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಬದಲಾಗಿ. ಸೊ MSF ಅಂದರೆ ಯಾವ ರೇಟಲ್ಲಿ ಈ ಬಾರೋಯಿಂಗ್ ನಡೆಯುತ್ತೆ ಆ ರೇಟ್ಗೆ MSF ಅಂತ ಕರೀತಾರೆ. ಈ COVID-19 ಪ್ಯಾಂಡಮಿಕ್ನಿಂದಾಗಿ ಬ್ಯಾಂಕ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ RBI ಈ MSFನ ರೇಟ್ನ 2%ಇಂದ 3%ಗೆ ಜಾಸ್ತಿ ಮಾಡಿತ್ತು. ಹೀಗೆ ಜಾಸ್ತಿ ಮಾಡಿದ್ದನ್ನ ಮೊದಲು ಜೂನ್ ತನಕ ಅಂತ ಹೇಳಿದ್ರು, ನಂತರ ಸೆಪ್ಟೆಂಬರ್ 30 ತನಕ ಅಂತ ಕೂಡ ಹೇಳಲಾಗಿತ್ತು. ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಿ ಮಾರ್ಚ್ 30, 2021 ತನಕ ಈ MSF ರೇಟ್ನ ಜಾಸ್ತಿ ಮಾಡಲಾಗಿದೆ. ಇಲ್ಲಿ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟೀಸ್ ಅಂತ ಅಂದ್ರೇನು? ಡಿಮ್ಯಾಂಡ್ ಅಂತ ಅಂದರೆ ನನ್ನ ಅಕೌಂಟಲ್ಲಿ ಹಣ ಇದೆ, ನಾನು ಯಾವಾಗಾದ್ರೂ ಹೋಗಿ ಡಿಮ್ಯಾಂಡ್ ಬಂದಂಗೆ ವಿಡ್ರಾ ಮಾಡ್ಕೊಬೋದು, ಅದನ್ನು ಡಿಮ್ಯಾಂಡ್ ಲಯಬಿಲಿಟೀಸ್ ಅಂತಾರೆ. ಟೈಮ್ ಲಯಬಿಲಿಟೀಸ್ ಅಂದರೆ ನನ್ನ ದುಡ್ಡನ್ನು ನಾನು FDಯಲ್ಲಿ ಇಟ್ಟಿದ್ದೀನಿ, ಸಾಮಾನ್ಯವಾಗಿ ಫಿಕ್ಸ್ ಡೆಪಾಸಿಟಲ್ಲಿದ್ದರೆ ಇಷ್ಟು ಟರ್ಮ್ ಆದಮೇಲೆ, ಇಷ್ಟು ಇಯರ್ಸ್ ಆದಮೇಲೆ ಅಥವಾ ಇಷ್ಟು ತಿಂಗಳಾದಮೇಲೆ ಮೆಚ್ಯೂರ್ ಆಗುತ್ತೆ ಅಂತ ಇಟ್ಟಿರ್ತೀವಲ್ವಾ, ಸೊ ಅದನ್ನು ಟೈಮ್ ಲಯಬಿಲಿಟಿ ಅಂತ ಕರೀತಾರೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 9 ಬಂದಿರುವಂಥ ಆರ್ಟಿಕಲ್ ಯುನೈಟೆಡ್ ನೇಷನ್ ಅಂಡ್ ರಿಟ್ರೀಟ್ ಫ್ರಮ್ ಮಲ್ಟಿಲ್ಯಾಟ್ರಲಿಸಮ್. ಇದು ನಿಮ್ಮ ಜನರಲ್ ಸ್ಟಡೀಸ್ನ ಕೆಳಗೆ ಇಂಟರ್ನ್ಯಾಷನಲ್ ಅಫೇರ್ಸ್ ಹಾಗೂ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಈ ಆರ್ಟಿಕಲ್ನಲ್ಲಿ ಮಲ್ಟಿಲ್ಯಾಟ್ರಲಿಸಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮಲ್ಟಿಲ್ಯಾಟ್ರಲಿಸಮ್ ಅಂತ ಅಂದ್ರೇನು? ನಾವು ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಅಂತ ಯಾವಾಗ ಹೇಳ್ತೀವಿ, ಎರಡು ದೇಶಗಳ ಮಧ್ಯ ಗಿವ್ ಅಂಡ್ ಟೇಕ್ ಒಪ್ಪಂದಗಳು ನಡೆದಾಗ ಅದಕ್ಕೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಕರಿತೀವಿ. ಯೂನಿಲ್ಯಾಟ್ರಲ್ ಅಂತ ಯಾವಾಗ ಉಪಯೋಗಿಸ್ತೀವಿ? ಒಂದು ದೇಶ ತನ್ನ ಇಂಟ್ರೆಸ್ಟ್ಗಳಿಗೆ ಸರಿ ಹೋಗೋ ಹಾಗೆ ನಡ್ಕೊಂಡಾಗ ಅದಕ್ಕೆ ಯೂನಿಲ್ಯಾಟ್ರಲ್ ಅಂತ ಕರಿತೀವಿ. ಮಲ್ಟಿಲ್ಯಾಟ್ರಲ್ ಅನ್ನೋ ಪದವನ್ನು ಯಾವಾಗ ಉಪಯೋಗಿಸ್ತೀವಿ? ಎರಡಕ್ಕಿಂತ ಜಾಸ್ತಿ ದೇಶಗಳು ಯಾವುದೋ ಒಂದು ಉದ್ದೇಶಕ್ಕಾಗಿ ಜೊತೆಗೂಡಿದಾಗ ಅದನ್ನು ಮಲ್ಟಿಲ್ಯಾಟ್ರಲ್ ಅಂತ ಕರಿತೀವಿ. ಅಂತಹ ಒಂದು ಉದ್ದೇಶಕ್ಕೆ ಎರಡು ದೇಶಗಳಿಗಿಂತ ಜಾಸ್ತಿ ಸಹಕಾರವನ್ನು ಮಾಡೋದಕ್ಕೆ ಮಲ್ಟಿಲ್ಯಾಟ್ರಲಿಸಮ್ ಅಂತ ಕರಿತೀವಿ. ಇಂತಹ ಮಲ್ಟಿಲ್ಯಾಟ್ರಲಿಸಮ್ಗೆ ಅತಿ ದೊಡ್ಡ ಉದಾಹರಣೆ ಯುನೈಟೆಡ್ ನೇಷನ್ಸ್. ಯುನೈಟೆಡ್ ನೇಷನ್ಸ್ ಕೆಳಗೆ ಜಗತ್ತಿನಾದ್ಯಂತ ಇರುವಂಥ ಆಲ್ಮೋಸ್ಟ್ ಎಲ್ಲ ದೇಶಗಳು ಸಹಕಾರವನ್ನು ನೀಡ್ತಾ ಇದೆ. ಈ ಸಹಕಾರ ಒಂದೇ ಉದ್ದೇಶಕ್ಕೆ ಸೀಮಿತವಾಗಿಲ್ಲ, ಬೇರೆ ಬೇರೆ ಸಂಸ್ಥೆಗಳಿದೆ ಯುನೈಟೆಡ್ ನೇಷನ್ಸ್ ಕೆಳಗೆ, ಬೇರೆ ಬೇರೆ ಉದ್ದೇಶಗಳಿಂದ ಕೆಲಸ ಮಾಡ್ತಾ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, ಆರ್ಥಿಕತೆಗೆ ಸಂಬಂಧಪಟ್ಟಂತೆ IMF ವರ್ಲ್ಡ್ ಬ್ಯಾಂಕ್ ಇರ್ಬೋದು, ನಂತರ ಎಜುಕೇಷನ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಯುನೆಸ್ಕೋ ಇರ್ಬೋದು. ಹೀಗೆ ನಾನಾ ವಲಯಗಳಲ್ಲಿ ಯುನೈಟೆಡ್ ನೇಷನ್ನ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇವೆಲ್ಲ ಮಲ್ಟಿಲ್ಯಾಟ್ರಲಿಸಮ್ಗೆ ಉದಾಹರಣೆಯಾಗಿದೆ. ಇಂಥ ಯುನೈಟೆಡ್ ನೇಷನ್ಸ್ನ 75ನೇ ಆ್ಯನಿವರ್ಸರಿಯನ್ನು ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಇದು ಯಾವುದಕ್ಕೆ ನಿಂತಿದೆ? ಆ ಮಲ್ಟಿಲ್ಯಾಟ್ರಲಿಸಮೇ ಈಗ ಬೆದರಿಕೆಯಲ್ಲಿರೋ ಅಂತ ಕಾಣ್ತಾ ಇದೆ ಜಗತ್ತಿನಾದ್ಯಂತ. ಒಂದು ಕಡೆ ಎಲ್ಲ ದೇಶಗಳಿಗೂ COVID-19 ಪ್ಯಾಂಡಮಿಕ್ನಿಂದಾಗಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಜನರ ಅಗತ್ಯಗಳನ್ನ ಅವರು ಪೂರೈಸೋಕ್ಕಾಗ್ತಾ ಇಲ್ಲ. ಅದರ ಜೊತೆಗೆ ಆರ್ಥಿಕತೆಗೆ ತುಂಬ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. 1930s ನಂತರ ಅತಿ ದೊಡ್ಡ ರಿಸೆಷನ್ ಇನ್ನು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಯುನೈಟೆಡ್ ನೇಷನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದ್ದಾವೆ, ಅದನ್ನು ನಾವು 2030 ಒಳಗೆ ಪೂರೈಸಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀವಿ. ಆದರೆ ಇದೆಲ್ಲ ಅದಕ್ಕೆ ಅಡಚಣೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ಎಲ್ಲ ದೇಶಗಳ ಜೊತೆಗೂಡಿ ಈ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ಹುಡುಕಬೇಕಾಗತ್ತೆ. ಆದರೆ ಜಗತ್ತು ಬೇರೆ ಡೈರೆಕ್ಷನಲ್ಲಿ ನಡೀತಾ ಇದೆ. COVID-19 ಸಾಂಕ್ರಾಮಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡೋದಕ್ಕೆ ಚೀನಾ ಕಾರಣ ಅಂತ ಯುನೈಟೆಡ್ ಸ್ಟೇಟ್ಸ್ ದೂಷಿಸುತ್ತೆ. ಆ ಹಿನ್ನೆಲೆಯಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಏನು ಕ್ರಮಗಳನ್ನ ತಗೋಬೇಕಾಗಿತ್ತು ಅದನ್ನು ತಗೊಳ್ಳಿಲ್ಲ ಅಂತ ಯುನೈಟೆಡ್ ಸ್ಟೇಟ್ಸ್ ಬ್ಲೇಮ್ ಮಾಡುತ್ತೆ. ಹಾಗಾಗಿ ತಾನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ವಿತ್ಡ್ರಾ ಮಾಡುತ್ತೆ ಅಂತ ಯುನೈಟೆಡ್ ಸ್ಟೇಟ್ಸ್ ಡಿಕ್ಲೇರ್ ಮಾಡಿದೆ. ಆದರೆ ಯುನೈಟೆಡ್ ನೇಷನ್ಸ್ ಬಂದಿದ್ದೇನೆ ಯುನೈಟೆಡ್ ಸ್ಟೇಟ್ಸ್ನ ಲೀಡರ್ಶಿಪ್ಪಲ್ಲಿ. ಆದರೆ ಈಗ ಟ್ರಂಪ್ ಅವರ ಅಮೆರಿಕಾ ಫಸ್ಟ್ ಅನ್ನೋವಂಥ ಪಾಲಿಸಿ ಕೆಳಗೆ ಈ ಮಲ್ಟಿಲ್ಯಾಟ್ರಲಿಸಮ್ ಸಫರ್ ಆಗ್ತಾ ಇದೆ. ಜಗತ್ತಿನ ಲೀಡರ್ಶಿಪ್ಪಿಂದ ಯುನೈಟೆಡ್ ಸ್ಟೇಟ್ಸ್ ಹಿಂದೇಟಾಗ್ತಾ ಇದೆ. ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕಂತ ಚೀನಾ ಮುಂದೆ ಬರ್ತಾ ಇದೆ. ಆದರೆ ಚೀನಾ ಒಂದು ರೀತಿಯಲ್ಲಿ ಮಲ್ಟಿಲ್ಯಾಟ್ರಲಿಸಮ್ಗೆ ಎನ್ಕರೇಜ್ ಮಾಡ್ತಾ ಇಲ್ಲ. ತಾನು ಮಾಡ್ತಿರೋವಂಥ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವಲ್ಲೂ ಕೂಡ ಯಾವ ಕಂಟ್ರಿಗಳಲ್ಲಿ ಮಾಡ್ತಾ ಇದೆ ಅವುಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಜಾಸ್ತಿ ಏನು ಪ್ರಾವಿಷನ್ಸ್ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಮಲ್ಟಿಲ್ಯಾಟ್ರಲಿಸಮ್ಗೆ ಏನು ಉತ್ತೇಜನವನ್ನು ಚೀನಾ ನೀಡ್ತಾ ಇಲ್ಲ, ತನ್ನ ಅವಕಾಶವನ್ನು ಉಪಯೋಗಿಸ್ತಾ ಇದೆ ಅಷ್ಟೇ. ಯುರೋಪಿಯನ್ ಯೂನಿಯನಲ್ಲಿ ಕೂಡ ಬ್ರೆಕ್ಸಿಟ್ ಬಂದ ನಂತರ ಅಂದರೆ ಬ್ರಿಟನ್ ಯುರೋಪಿಯನ್ ಯೂನಿಯನಿಂದ ಎಕ್ಸಿಟ್ ಆಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಇದರಿಂದ ಕೂಡ ಮಲ್ಟಿಲ್ಯಾಟ್ರಲಿಸಮ್ಗೆ ಸಮಸ್ಯೆ ಆಗ್ತಾ ಇದೆ. ಯುರೋಪ್ ಒಳಗೆ ನ್ಯಾಷನಲಿಸಮ್ ಮಲ್ಟಿಲ್ಯಾಟ್ರಲಿಸಮ್ಗಿಂತ ಜಾಸ್ತಿ ಮುಖ್ಯವಾಗಿದೆ ಅನ್ನೋದು ಈ ಬ್ರೆಕ್ಸಿಟ್ ತೋರಿಸ್ತಾ ಇದೆ.
ಇನ್ನೊಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಮಾಡಿರೋದ್ರಿಂದ ರಷ್ಯಾ ಕೂಡ ಚೀನಾಗೇನೆ ಇನ್ನು ಹತ್ತಿರವಾಗಿದೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ ಯಾರು? USA, UK, ಚೈನಾ, ರಷ್ಯಾ ಹಾಗೂ ಫ್ರಾನ್ಸ್. ಸೊ ಇವ್ರ ಮಧ್ಯೆ ಎಷ್ಟೊಂದು ಸಮಸ್ಯೆ ಇರಬೇಕಾದ್ರೆ ರಿಫ್ಟ್ ಆಗೋದು ಸಹಜ, ಅವ್ರ ಮಧ್ಯೆ ಡಿಫ್ರೆನ್ಸಸ್ ಬರೋದು ಸಹಜ. ಯುನೈಟೆಡ್ ನೇಷನ್ಸ್ ಸರಿಯಾಗಿ ನಡೆಯೋದು ಕೂಡ ಕಷ್ಟ. ಪ್ರಸ್ತುತ ಜಗತ್ತಿನಾದ್ಯಂತ 40 ಯುನೈಟೆಡ್ ನೇಷನ್ನ ಪೊಲಿಟಿಕಲ್ ಮಿಷನ್ಸ್ ನಡೀತಾ ಇದ್ದಾವೆ. 95,000 ಟ್ರೂಪ್ಸ್, ಪೊಲೀಸ್ ಹಾಗೂ ಸಿವಿಲ್ ಪರ್ಸನಲ್ ಪೀಸ್ ಕೀಪಿಂಗ್ ಆಪರೇಷನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಹ್ಯುಮ್ಯಾನಿಟೇರಿಯನ್ ಕೆಲಸಗಳು, ಡೆವಲಪ್ಮೆಂಟ್ ಕೆಲಸಗಳು ಯುನೈಟೆಡ್ ನೇಷನ್ಸ್ನ ಸ್ಪೆಷಲೈಸ್ಡ್ ಏಜೆನ್ಸಿಗಳ ಬಜೆಟ್ನಿಂದ ನಡೀತಾ ಇದೆ. ಈ ಬಜೆಟ್ ವಾಲಂಟ್ರಿ ಕಾಂಟ್ರಿಬ್ಯೂಷನ್ಸಿಂದ ನಡೀತಾ ಇರುವಂಥದ್ದು. ಇದ್ರ ಕೆಳಗೆ ಈಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗಳನ್ನ ಮಾಡಬೇಕು ಅಂತ ಇದ್ದಾರೆ. ಆದರೆ ಯುನೈಟೆಡ್ ನೇಷನ್ಸ್ ಸಾಮಾನ್ಯವಾಗಿ ತುಂಬ ರಿಮೋಟ್ ಏರಿಯಾಗಳಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕೂಡ ಯುನೈಟೆಡ್ ಸ್ಟೇಟ್ಸ್ ತಾನು ವಿತ್ಡ್ರಾ ಮಾಡುವಂತ ಹೇಳಿದೆ. ವಿತ್ಡ್ರಾ ಮಾಡಿದರೂ ಕೂಡ ತಾನು ಕಾರ್ಬನ್ ಎಮಿಷನ್ಸ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿದೆ. ಚೀನಾ ಕೂಡ 2060 ಅಷ್ಟೊತ್ತಿಗೆ ಕಾರ್ಬನ್ ನ್ಯೂಟ್ರಾಲಿಟಿಯನ್ನು ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಯುನೈಟೆಡ್ ಯೂನಿಯನ್ ಕೂಡ 2050 ಅಷ್ಟೊತ್ತಿಗೆ ಇದನ್ನು ಟಾರ್ಗೆಟ್ ಆಗಿ ಇಟ್ಕೊಂಡಿದೆ. ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಈ ದೇಶಗಳೆಲ್ಲ ಒಂದೇ ಧ್ವನಿಯಲ್ಲಿ ಮಾತಾಡಿರೋದು. ಅದನ್ನು ಬಿಟ್ಟು ಮಲ್ಟಿಲ್ಯಾಟ್ರಲಿಸಮ್ಗೆ ಬೆದರಿಕೆ ಆಗೋ ಥರನೇ ಅಂತಾರಾಷ್ಟ್ರೀಯ ಮಟ್ಟದ ಸಿಚುವೇಶನ್ ಇರುವಂಥದ್ದು. ಈಗ ಒಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಹಿಂದೆ ಹೋಗ್ತಾ ಇದೆ, ಚೀನಾ ಜಾಗವನ್ನು ತೊಗೊಳಕ್ಕೆ ಟ್ರೈ ಮಾಡ್ತಾ ಇದೆ, ರಷ್ಯಾ, ಯುರೋಪಿಯನ್ ಯೂನಿಯನ್ ಇವ್ಯಾವೂ ಮಲ್ಟಿಲ್ಯಾಟ್ರಲಿಸಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ. ಹೀಗಿರಬೇಕಾದ್ರೆ ಭಾರತ ಕೇವಲ ಯುನೈಟೆಡ್ ನೇಷನ್ ರಿಫಾರ್ಮ್ಸ್, ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ ಏನು ಅಂತ ಅಷ್ಟೇ ಚರ್ಚೆ ಮಾಡ್ತು. ಆದರೆ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ ಕ್ಯಾಟಗರಿಯನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ, ಮೆಂಬರ್ಸ್ನ ನಂಬರ್ ಜಾಸ್ತಿ ಮಾಡೋದ್ರ ಜೊತೆಗೆ ಮಲ್ಟಿಲ್ಯಾಟ್ರಲಿಸಮ್ಗೂ ಉತ್ತೇಜನ ನೀಡೋದಕ್ಕೆ, ಯುನೈಟೆಡ್ ನೇಷನ್ಸ್ನ ಕೆಪಾಸಿಟಿ ಜಾಸ್ತಿ ಮಾಡೋಕ್ಕೆ ಕೂಡ ಭಾರತ ತನ್ನ ಧ್ವನಿಯನ್ನು ಎತ್ತಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇನ್ಸ್ ಎಕ್ಸಾಮ್ ಹಾಗೂ ಎಸ್ಸೆ ಪರ್ಸ್ಪೆಕ್ಟಿವಿಂದ ಈ ಆರ್ಟಿಕಲ್ ತುಂಬಾ ಮುಖ್ಯವಾದದ್ದು. KPSC ಎಸ್ಸೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ರಿಲೇಟೆಡ್ ಒಂದು ಕ್ವೆಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ UPSCಯಲ್ಲಿ ಕೂಡ ಮೇನ್ಸ್ ಸಿಲೆಬಸ್ ಕೆಳಗೇನೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನೇನು ಗೊತ್ತಿರಬೇಕು, ಮಲ್ಟಿಲ್ಯಾಟ್ರಲಿಸಮ್ ಅಂದರೆ ಏನು ಗೊತ್ತಿರಬೇಕು, ಜಗತ್ತಿನಾದ್ಯಂತ ಈಗ ಪರಿಸ್ಥಿತಿ ಏನಿದೆ, ಅದರ ಮಧ್ಯದಲ್ಲಿ ಭಾರತ ಏನು ಮಾಡಬಹುದು, ಏನು ಮಾಡಬೇಕಿತ್ತು, ಅದರೆಲ್ಲದ್ರ ಬಗ್ಗೆ ನೀವು ಪಾಯಿಂಟ್ಸ್ ಕೊಡೋ ಥರ ಈ ಆರ್ಟಿಕಲಲ್ಲಿ ಇರೋದನ್ನು ನೀವು ತಗೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 8 ಬ್ಯಾಂಗ್ಳೂರ್ ಎಡಿಷನಲ್ಲಿ ಇರುವಂಥ 2 ಸ್ಪೀಚಸ್ ಅನ್ನೋವಂಥ ಒಂದು ಆರ್ಟಿಕಲ್. ಇದು ಕೂಡ ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು. ಇತ್ತೀಚೆಗಷ್ಟೇ ಏನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಸ್ಪೀಚನ್ನು ನೀಡ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋಂಥ ಆರ್ಟಿಕಲ್ ಇದು. ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಭಾರತದ ಸ್ಪೀಚಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪಾತ್ರ ಏನು, ಯುನೈಟೆಡ್ ನೇಷನಲ್ಲಿ ಏನೇನು ರಿಫಾರ್ಮ್ಸ್ ಆಗಬೇಕು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಬೇರೆ ದೇಶಗಳಿಗೂ ಜಾಗ ಕೊಡೋ ಥರ ಎಕ್ಸ್ಪ್ಯಾನ್ಷನ್ ಆಗಬೇಕು, ಇದೆಲ್ಲದ್ರ ಬಗ್ಗೆ ಭಾರತ ಮಾತಾಡ್ತು. ಆದರೆ ಅದೇ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನ್ ತನ್ನ ಪಾತ್ರಕ್ಕಿಂತ ಜಾಸ್ತಿ ಭಾರತದ ಬಗ್ಗೆನೇ ಜಾಸ್ತಿ ಚರ್ಚೆಯನ್ನು ಮಾಡ್ತು. ಭಾರತದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಪಾಸ್ ಆಯಿತು, ಆರ್ಟಿಕಲ್ 370 ಡೈಲ್ಯೂಟ್ ಮಾಡಿದ್ರು, ಜಮ್ಮು ಆ್ಯಂಡ್ ಕಾಶ್ಮೀರ್ನ ಸ್ಟೇಟಿಂದ ಯೂನಿಯನ್ ಟೆರಿಟರೀಸ್ ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಇಸ್ಲಾಮೋಫೋಬಿಯಾವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಭಾರತವನ್ನು ಮುಂಚೆ ಇದ್ದಂತಹ ನಾಜಿ ಹಿಟ್ಲರ್ ಕೆಳಗೆ ಏನು ಜರ್ಮನಿಯಲ್ಲಿ ನಡೀತು ಅದಕ್ಕೆ ಪಾಕಿಸ್ತಾನ್ ಹೋಲಿಕೆಯನ್ನು ಮಾಡ್ತಾ ಇದೆ. ಆದರೆ ಭಾರತಕ್ಕೆ ಇದನ್ನೆಲ್ಲ ಬ್ಲೇಮ್ ಮಾಡೋ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ. ಯಾಕೆಂದರೆ ಇದನ್ನೆಲ್ಲ ಪಾಕಿಸ್ತಾನ ಏನು ಹೇಳ್ತಾ ಇದೆ ಅದು ತಾನೇ ಆಚರಣೆ ಮಾಡ್ತಾ ಇದೆ. ಮೊದಲನೇದಾಗಿ ಪಾಕಿಸ್ತಾನ್ ಭಾರತದ ಹಾಗೆ ಸೆಕ್ಯುಲರ್ ಡೆಮೋಕ್ರಸಿ ಅಲ್ಲ. ಎರಡನೇದಾಗಿ ಉನ್ನತ ಜಾಗಗಳಿಗೆ ಅಲ್ಲಿಯ ಮೈನಾರಿಟೀಸ್ ಹೋಗದೆ ಇರೋ ಥರ ಪಾಕಿಸ್ತಾನೇ ಲಾಸ್ಗಳನ್ನ ಮಾಡಿದೆ, ಕಾನೂನುಗಳನ್ನ ಮಾಡಿದೆ. ಇನ್ನು ಭಯೋತ್ಪಾದನೆಯ ವಿಷಯವಾಗೇನೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಅದರಲ್ಲಿ ಗ್ರೇ ಲಿಸ್ಟಲ್ಲಿ ಪಾಕಿಸ್ತಾನ ಇನ್ಕ್ಲೂಡ್ ಮಾಡಿದ್ದಾರೆ ಟೆರರಿಸಮ್ನ ಹಿನ್ನೆಲೆಯಲ್ಲಿ. ಹೀಗೆಲ್ಲ ಇರಬೇಕಾದ್ರೆ ಪಾಕಿಸ್ತಾನ್ ಭಾರತದ ಬಗ್ಗೆ ಹೀಗೆ ಸ್ಪೀಚಲ್ಲಿ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅಂಥ ಪರಿಸ್ಥಿತಿಯಲ್ಲಿ ತಾನೇ ಇಲ್ಲ. ಆದರೆ ಪಾಕಿಸ್ತಾನ ತನ್ನ ಸ್ಪೀಚಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತು ಅದೆಲ್ಲ ಭಾರತದ ಒಳಗೇನೂ ಚರ್ಚೆ ನಡೀತಾ ಇದೆ. ಹೀಗಿರಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಆರೋಪಗಳನ್ನ ಪದೇ ಪದೇ ಹಾಕೋದ್ರಿಂದ ಭಾರತಕ್ಕೆ ಹಾನಿ ಆಗ್ಬೋದು ಅಂತ ಈ ಆರ್ಟಿಕಲಲ್ಲಿ ಆಥರ್ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ಮೇಕಿಂಗ್ ಅಮೆಂಡ್ಸ್. ಇದು ಕೂಡ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 8 ಬಂದಿರುವಂಥದ್ದು. ಭಾರತ ಹಾಗೂ ಶ್ರೀಲಂಕಾ ಮಧ್ಯ ಇರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಇರುವಂಥ ಆರ್ಟಿಕಲ್ ಇದು. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು.
ಭಾರತ ಹಾಗೂ ಶ್ರೀಲಂಕಾದ ಸಂಬಂಧದ ಹಿನ್ನೆಲೆಯಲ್ಲಿ 1987 ಇಂಡೋ ಶ್ರೀಲಂಕನ್ ಅಕಾರ್ಡ್ ಇದು ತುಂಬ ಹಿಸ್ಟಾರಿಕ್ ಆಗಿರುವಂಥದ್ದು. ಶ್ರೀಲಂಕಾದಲ್ಲಿ ಒಂದು ಎಥ್ನಿಕ್ ಕಾನ್ಫ್ಲಿಕ್ಟ್ ಇದೆ. ಅದರಲ್ಲಿರುವಂಥ ಮೆಜಾರಿಟೀಸ್ ಸಿನ್ಹಲಿ ಸಮುದಾಯದವರು ಹಾಗೂ ಮೈನಾರಿಟಿ ತಮಿಳ್ ಕಮ್ಯುನಿಟಿಗೆ ಸಂಬಂಧಪಟ್ಟವರು. ಈ ಎಥ್ನಿಕ್ ಕಾನ್ಫ್ಲಿಕ್ಟಿಂದಾಗಿ ಫುಲ್ ಫ್ಲೆಜ್ಡ್ ಸಿವಿಲ್ ವಾರ್ ಆರಂಭ ಆಯಿತು. ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ LTTE ಇದು ಹಾಗೂ ಶ್ರೀಲಂಕಾದ ಆರ್ಮ್ಡ್ ಫೋರ್ಸಸ್ ಮಧ್ಯ. ಇದರಿಂದ ಹೊರಗೆ ಬಂದಿದ್ದೇನೆ 1987 ಇಂಡೋ ಶ್ರೀಲಂಕನ್ ಅಕಾರ್ಡ್ ಹಾಗೂ ಶ್ರೀಲಂಕಾದ ಕಾನ್ಸ್ಟಿಟ್ಯೂಷನಲ್ಲಿ 13th ಅಮೆಂಡ್ಮೆಂಟ್ನ ಮಾಡಬೇಕಾಯಿತು. ಈ 13th ಅಮೆಂಡ್ಮೆಂಟ್ನ ಕೆಳಗೆ ಪ್ರಾವಿನ್ಷಿಯಲ್ ಕೌನ್ಸಿಲ್ಗಳ ರಚನೆ ಆಯಿತು. ಶ್ರೀಲಂಕಾದೊಳಗೆ ತಮಿಳ್ ಜನ ಇರುವಂಥದ್ದು ನಾರ್ದರ್ನ್ ಹಾಗೂ ಈಸ್ಟರ್ನ್ ಪ್ರಾವಿನ್ಸಸ್ಗಳು. ಒಟ್ಟಾರೆ 9 ಪ್ರಾವಿನ್ಸ್ಗಳಿದೆ. ಈ ರೀತಿ 9 ಇರೋವಂಥ ಪ್ರಾವಿನ್ಸ್ಗಳ ಮಧ್ಯೆ ಹೇಗೆ ಪವರ್ ಶೇರಿಂಗ್ ಅರೇಂಜ್ಮೆಂಟ್ ಆಗಬೇಕು ಅನ್ನೋದು 13th ಅಮೆಂಡ್ಮೆಂಟ್ ಹೇಳ್ತು. ಸೊ ಭಾರತಕ್ಕೆ ಈ 13th ಅಮೆಂಡ್ಮೆಂಟ್ ತುಂಬ ಮುಖ್ಯ ಆಗಿರುವಂಥದ್ದು. ಯಾಕೆಂದರೆ ಭಾರತದಲ್ಲಿರೋವಂಥ ತಮಿಳ್ ಜನಕ್ಕೆ ಅಲ್ಲಿರುವಂಥ ತಮಿಳ್ ಮೈನಾರಿಟೀಸ್ಗೆ ಸಂಬಂಧಪಟ್ಟಂಥ ಈ ಅಮೆಂಡ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಈ ಆರ್ಟಿಕಲ್ನ ಚರ್ಚೆ ಮಾಡೋಣ. ನಾವೀಗಾಗಲೇ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ಭಾರತ ಹಾಗೂ ಶ್ರೀಲಂಕಾ ಮಧ್ಯ ವರ್ಚುವಲ್ ಸಮ್ಮಿಟ್ ನಡೀತು. ಈ ಸಮ್ಮಿಟ್ನಲ್ಲಿ ಭಾರತದ ಪಾಲಿಸಿ ಏನಿದೆ, ಶ್ರೀಲಂಕಾದಲ್ಲಿ ತಮಿಳ್ ಮೈನಾರಿಟೀಸ್ಗೂ ಸೇರಿಸಿ ಅವರಿಗೆ ಸಮಾನತೆ, ಜಸ್ಟಿಸ್, ಪೀಸ್ ಆ್ಯಂಡ್ ರೆಸ್ಪೆಕ್ಟ್ನ ಒದಗಿಸ್ಕೊಡೋದು, ಈ ತನ್ನ ನೀತಿಯನ್ನು ಮತ್ತೆ ಭಾರತ ಹೇಳ್ತು ಈ ವರ್ಚುವಲ್ ಸಮ್ಮಿಟಲ್ಲಿ. ಶ್ರೀಲಂಕಾ ಕೂಡ ತಮಿಳ್ ಸಮುದಾಯವನ್ನು ಸೇರಿಸಿ ಶ್ರೀಲಂಕಾದಲ್ಲಿ ಇರುವಂಥ ಎಲ್ಲ ಎಥ್ನಿಕ್ ಗ್ರೂಪ್ಸ್ಗಳ ಎಕ್ಸ್ಪೆಕ್ಟೇಷನ್ಗಳನ್ನ ತಾನು ಪೂರೈಸೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತು. ಆದರೆ ತಾನು ಕೊಟ್ಟ ಈ ಸ್ಟೇಟ್ಮೆಂಟ್ ಯಾವುದೇ ರೀತಿಯಲ್ಲೂ 13th ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನಂತರ ಕ್ಲಾರಿಫಿಕೇಶನ್ ಕೂಡ ಶ್ರೀಲಂಕಾ ಕೊಡ್ತು. ಪ್ರಸ್ತುತ ಶ್ರೀಲಂಕಾದಲ್ಲಿ ರಾಜಪಕ್ಷ ಅವರ ಪ್ರೆಸಿಡೆಂಟ್ಶಿಪ್ಪಲ್ಲಿ ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡುವಷ್ಟು 2/3 ಮೆಜಾರಿಟಿ ಇದೆ. ಹಾಗಾಗಿ ಭಾರತದ ಭಯ ಏನು ಅಂದರೆ 13th ಅಮೆಂಡ್ಮೆಂಟ್ನ ಇಂಪ್ಲಿಮೆಂಟ್ ಮಾಡೋದಿರಲಿ, ಪ್ರಾವಿನ್ಷಿಯಲ್ ಕೌನ್ಸಿಲ್ ಸಿಸ್ಟಮ್ನೇ ತೆಗೆದುಹಾಕ್ಬೋದು ಶ್ರೀಲಂಕಾ. ಒಂದು ಕಡೆ ಭಾರತಕ್ಕೆ ತಮಿಳ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ಶ್ರೀಲಂಕಾದ ಮೇಲೆ ಭಯ ಇದೆ. ಇನ್ನೊಂದು ಕಡೆ ಶ್ರೀಲಂಕಾದ ಮೇಲೆ ಚೀನಾದ ಇನ್ಫ್ಲುಯೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. 2005-2006 ಶ್ರೀಲಂಕಾಗೆ ವಾರ್ ಆಗ್ತಾ ಇರಬೇಕಾದ್ರೆ ಭಾರತ ಅದನ್ನು ಬ್ಯಾಕ್ ಮಾಡ್ತು. ಅವಾಗ ನಾರ್ದರ್ನ್ ಹಾಗೂ ಈಸ್ಟರ್ನ್ ಪ್ರಾವಿನ್ಸಸ್ ಶ್ರೀಲಂಕಾದ ಒಳಗೆ ಡಿಮರ್ಜರ್ ಆದಾಗ ಅದಕ್ಕೆ ಜಾಸ್ತಿ ಒತ್ತನ್ನು ನೀಡಲಿಲ್ಲ ಭಾರತ. ಯುದ್ಧದ ವೇಳೆಯಲ್ಲಿ ಏನೇನು ಅನ್ಯಾಯಗಳಾಗಿರ್ತವೆ, ವಾರ್ ಟೈಮ್ ಎಕ್ಸೆಸಸ್ ಅಂತ ಕರೀತಾರೆ, ಅದನ್ನು ಸರಿ ಮಾಡ್ತೀನಿ ಅಂತ ಶ್ರೀಲಂಕಾ ಪ್ರಾಮಿಸ್ ಮಾಡಿತ್ತು ತನ್ನ ಎಥ್ನಿಕ್ ರೀಕನ್ಸಿಲೇಷನ್ ಹಾಗೂ ಜಸ್ಟಿಸ್ನ ಮೂಲಕ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಾಮಿಸ್ನ ಶ್ರೀಲಂಕಾ ಪೂರೈಸತ್ತಾ ಅಂತ ನೋಡೋಕ್ಕೆ ತುಂಬ ಕಮ್ಮಿ ಇಂಟ್ರೆಸ್ಟ್ ಉಳಿದಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒತ್ತಡ ಇಲ್ಲದೆ ಇರಬೇಕಾದ್ರೆ ಕೇವಲ ಭಾರತದ ಮಾತಿಗೆ ಶ್ರೀಲಂಕಾ ಒಪ್ಪೋದು ಕಷ್ಟ ಇದೆ. ಭಾರತ ಕೂಡ ಬೈಲ್ಯಾಟ್ರಲ್ ಕೋಆಪರೇಷನ್ನ ಬಗ್ಗೆ ಮಾತಾಡ್ತು. $15 million ಗ್ರ್ಯಾಂಟ್ ಬುದ್ಧಿಸ್ಟ್ ಕಲ್ಚರಲ್ ಎಕ್ಸ್ಚೇಂಜಸ್ಗೆ ಕೊಡ್ತು. ಆದರೆ ಕರೆನ್ಸಿ ಸ್ವ್ಯಾಪ್ ಹಾಗೂ ಡೆಫರ್ಮೆಂಟ್ ಆಫ್ ಡೆಟ್ ಏನು ಶ್ರೀಲಂಕಾ ಡಿಮ್ಯಾಂಡ್ ಮಾಡ್ತಾ ಇತ್ತು ಆ ತೀರ್ಮಾನವನ್ನು ತಗೊಳ್ಳಿಲ್ಲ ಈ ಸಮಿಟ್ ಒಳಗೆ. ಸೊ ಶ್ರೀಲಂಕನ್ ಗೌರ್ಮೆಂಟ್ ಮುಂದೆ ಏನು ಮಾಡುತ್ತೆ ಲೆಜಿಸ್ಲೇಟಿವ್ ಫ್ರಂಟಲ್ಲಿ ಅಂತ ಭಾರತ ವಾಚ್ ಮಾಡ್ತಾ ಇದೆ. ಅದ್ರ ಮೇಲೆ ತೀರ್ಮಾನವನ್ನು ತಗೋಬಹುದು ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಇವತ್ತಿನ ಎಲ್ಲ ಮುಖ್ಯ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ಎಲ್ಲವೂ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.